ಈ ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾ ಇರೋರು ಯಾರು? ಯಾರು? ಬಿಜೆಪಿ ಅನಂತ್ ಕುಮಾರ್ ಹೆಗ್ಡೆ ಮೂಲಕ ಹೇಳಿಸ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಅವ್ರು ಯಾರು? ಅವರು ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಬಿಜೆಪಿ ಎಂಪಿ, ಕೇಂದ್ರದ ಮಂತ್ರಿಯಾಗಿದ್ದವರು. ಇವತ್ತು ಬಡವರು ಉಳಿಬೇಕಾದ್ರೆ, ದಲಿತರು ಉಳಿಬೇಕಾದ್ರೆ, ಹಿಂದುಳಿದವರು ಉಳಿಬೇಕಾದ್ರೆ, ಅಲ್ಪಸಂಖ್ಯಾತರು ಉಳಿಬೇಕಾದ್ರೆ, ಮಹಿಳೆಯರು ಉಳಿಬೇಕಾದ್ರೆ, ಕಾರ್ಮಿಕರು ಉಳಿಬೇಕಾದ್ರೆ ಸಂವಿಧಾನ ಉಳಿಲೇಬೇಕು. ಈ ಬಿಜೆಪಿಯವರು ಸಂವಿಧಾನ ವಿರೋಧಿಗಳು, ಸಂವಿಧಾನವನ್ನ ನಾಶ ಮಾಡಬೇಕು ಅಂತಕ್ಕಂಥವ್ರು. ಅದಕ್ಕೆ ನಾವು ಅವಕಾಶ ಕೊಡಕೂಡುದು. ಎಷ್ಟೇ ಕಷ್ಟ ಆದ್ರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೋಬೇಕು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಬಿಜೆಪಿಯನ್ನ ಸೋಲಿಸಲೇಬೇಕು. ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು. ಯಾವ ಎನ್ಡಿಎ ಬಿಜೆಪಿ ಸೋಲಿಸ್ರೆ ಇಲ್ಲಿ ಯಾವ ಬಿಜೆಪಿ, ಇಲ್ಲಿ ಯಾವ ಎನ್ ಇದನ್ನ ನೀವು ಮುಂದ್ಬರ್ತಕ್ಕಂಥ ಚುನಾವಣೆಯಲ್ಲಿ ಮಾಡಲೇಬೇಕು. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಕೋಲಾರದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ, ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. 5 ವರ್ಷದಲ್ಲಿ ಈಗ ಸುಧಾಕರ್ ಹೇಳಿದ್ರು, ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಯೋಜನೆ ಯಾರು ಮಾಡದ್ದು? ಅದನ್ನ ನಮ್ಮ ಕಾಲದಲ್ಲಿ ಮಾಡದ್ದು ಕೆಸಿ ವ್ಯಾಲಿ, HN ವ್ಯಾಲಿ, ಈಗ ರುಸ್ಬಾವತಿ ವ್ಯಾಲಿ, ಕೆಸಿ ವ್ಯಾಲಿ, HN ವ್ಯಾಲಿ, ರುಸ್ಬಾವತಿ ವ್ಯಾಲಿ ಅದನ್ನ ಮಾಡಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ, ತುಮಕೂರು ಈ ಜಿಲ್ಲೆಗಳಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥವ್ರು ಯಾರು? ಬಿಜೆಪಿ ಸರ್ಕಾರ ಮಾಡಿದ್ರ? ಕೆರೆಗಳ ನೀರು ತುಂಬಿಸ್ತಾನೆ. ಕೆರೆಗಳಲ್ಲಿ ನೀರಿದ್ರೆ ಅಂತರ್ಜಲ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತರ್ಜಲ ಇದ್ರೆ ನಿಮಗೆ ಬೋರ್ವೆಲ್ಗಳನ್ನ ತೋಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕಾಲದಲ್ಲಿ ಕೇಳಿದ್ದೆ, ಕೋಲಾರದಲ್ಲಿ ಒಂದು ಬೋರ್ವೆಲ್ ತೋಡ್ಬೇಕಾದ್ರೆ 1000 ಅಡಿ, 1200 ಅಡಿ, 1300 ಅಡಿ, 1600 ಅಡಿ, ಈಗ 300 ಅಡಿ, 400 ಅಡಿ, 500 ಅಡಿ ಒಳಗಡೆ, 500 ಅಡಿ ಒಳಗಡೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು ಈ ಜಿಲ್ಲೆಗಳಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದವು. ಇದಕ್ಕೋಸ್ಕರ ಸುಮಾರು 3000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮೊದಲನೇ ಹಂತದಲ್ಲಿ 3000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಜೊತೆಗೆ ಈ ಮುದ್ದೇನಹಳ್ಳಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್, ಸುರೇಶ್ ಬೈರ್ತಿ ಸುರೇಶ್, ಮುದ್ದೇನಹಳ್ಳಿನಲ್ಲ ಇಂದಿರಾ ಕ್ಯಾಂಟೀನು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 7 ಇಂದಿರಾ ಕ್ಯಾಂಟೀನ್ಗಳನ್ನ ಮಾಡಿಕೊಟ್ಟು ಈ ವರ್ಷ 188 ಇಂದಿರಾ ಕ್ಯಾಂಟೀನ್ಗಳನ್ನು ಹೊಸದಾಗಿ ತೆಗಿತಾ ಇದ್ದೇವೆ. ಹಳೇದು 210 ಇಂದಿರಾ ಕ್ಯಾಂಟೀನ್ಗಳಿದ್ದು ಈ ಬಿಜೆಪಿ ಅವರು ಇದಾರಲ್ಲ ಅದನ್ನ ನಿಲ್ಲಿಸ್ಬಿಡ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತೆ ಪುನಶ್ಚೇತನ ಮಾಡಿ 400 ಇಂದಿರಾ ಕ್ಯಾಂಟೀನ್ಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೆಗಿತಾ ಇದ್ದೇವೆ. ಯಾಕಂದ್ರೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಹೊರಗಡೆಯಿಂದ ಬರ್ತಕ್ಕಂಥವರಿಗೆ ಅವ್ರಿಗೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ತಿಂಡಿ ಊಟ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಈಗಾಗಲೇ ಹೇಳಿದಾಗೆ ಕೋಲಾರ ಮಿಲ್ಕ್ ಯೂನಿಯನ್ ಅವರು
ಸುಮಾರು 200 ಕೋಟಿ ವೆಚ್ಚದಲ್ಲಿ 7.5 ಲಕ್ಷ ಲೀಟರ್ ಸಾಮರ್ಥ್ಯದ ಗೋಲ್ಡನ್ ಡೈರಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ ಅದು? ಕೋಲಾರದಲ್ಲಿ. ಆಮೇಲೆ 53 ಕೋಟಿ ವೆಚ್ಚದಲ್ಲಿ 10,000 ಲೀಟರ್ ಸಾಮರ್ಥ್ಯದ ನಂದಿನಿ ಐಸ್ ಕ್ರೀಮ್ ಉತ್ಪಾದನಾ ಘಟಕ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಚಿಂತಾಮಣಿನಲ್ಲಿ. ಆಮೇಲೆ ಈ 12 ಮೆಗಾವ್ಯಾಟ್ ವಿದ್ಯುತ್ತನ್ನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕೂ ನಾನೇ ಐಸ್ ಕ್ರೀಮ್ ಮಾಡಕ್ಕೂ ಪರ್ಮಿಷನ್ ಕೊಟ್ಟೆ. ಆಮೇಲೆ 12 ಮೆಗಾವ್ಯಾಟ್ ಉತ್ಪಾದನೆ ಮಾಡಕ್ಕೂ ಕೂಡ ಪರ್ಮಿಷನ್ ಕೊಟ್ಟೆ. ಜಾಗ 50 ಎಕರೆ ಜಾಗ ಈಗ ಇವ್ರ ಸ್ವಾಧೀನಕ್ಕೆ ಬಂದಿದೆ. ಇವೆಲ್ಲಕ್ಕೂ ಕೂಡ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಚಿಂತಾಮಣಿನಲ್ಲಿ 431 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ, ಉದ್ಘಾಟನೆ, ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನೀವು ಹೇಳಬೇಕು, ನೀವೇ ಸಾಕ್ಷಿ. ಬಿಜೆಪಿ ಅವ್ರಿಗೆ ಹೇಳಬೇಕು, ಚಿಂತಾಮಣಿ ತಾಲೂಕಿನಲ್ಲಿ ಒಂದೇ ತಾಲೂಕಿನಲ್ಲಿ 431 ಕೋಟಿ. ಇದಕ್ಕೆ ನೀವು ಸಾಕ್ಷಿ ಅಲ್ವಾ? ಇದು ಯಾರಿಂದ ಆಗಿರೋದು? ಕಾಂಗ್ರೆಸ್ ಸರ್ಕಾರ, ಸುಧಾಕರಿಂದ, ನಮ್ಮ ಸರ್ಕಾರದಿಂದ. ಬಿಜೆಪಿಯವರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ದುಡ್ಡಿಲ್ಲ. ನಾನು ಹೇಳ್ತೀನಿ, ಮುಂದಿನ ವರ್ಷದ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸ, ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1,20,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. 1,20,000 ಕೋಟಿ ಬರೀ ಅಭಿವೃದ್ಧಿ ಕೆಲಸಗಳಿಗೆ. 58,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ. 52,009 ಕೋಟಿ ದುಡ್ಡನ್ನು ಇಟ್ಟಿದ್ದೀವಿ. ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ನಮಗೆ 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮತ್ತೆ ರಿನ್ಯೂವಲ್ ಬರ್ತೀವಿ, ಅದು ಬೇರೆ ಪ್ರಶ್ನೆ. ನಾವೇ ಮತ್ತೆ ಅಧಿಕಾರಕ್ಕೆ ಬರೋರು. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ಬಿಜೆಪಿಯವರು ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರ? 2008 ಇರ್ಬೋದು, 2019 ಇರ್ಬೋದು, ಅಲ್ಲ 18 ಇರ್ಬೋದು. ಆಪರೇಷನ್ ಕಮಲ MLAಗಳನ್ನೆಲ್ಲ ಕೊಂಡ್ಕೊಬಿಡೋದು. ಈಗಲೂ ಕೂಡ 50 ಕೋಟಿ ಕೊಡ್ತೀವಿ ಸಿದ್ದರಾಮಯ್ಯನ ಸರ್ಕಾರ ಉರುಳಿಸಿ. ಯಾಕಂತಂದ್ರೆ ಸಿದ್ದರಾಮಯ್ಯ ಇದ್ರೆ ಬಿಜೆಪಿಗೆ ನಡುಕ ಶುರುವಾಗ್ಬಿಡ್ತದೆ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಟೀಕೆ ಮಾಡ್ತೀನಲ್ಲ, ಅವ್ರು ಕೇಂದ್ರ ಸರ್ಕಾರ ಟೀಕೆ ಮಾಡ್ತೀನಿ, ಇಲ್ಲಿರೋ ಬಿಜೆಪಿ ಅವರಿಗೆ ಟೀಕೆ ಮಾಡ್ತೀನಿ. ಅವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು. ನಾವು ಪ್ರತಿ ವರ್ಷ, ಈ ವರ್ಷ 23-24ರಲ್ಲಿ 4,30,000 ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. 4,30,000 ಕೋಟಿ ನಮ್ಮ ತೆರಿಗೆ ನಾವು ಕೊಡೋದು. ಅವರು ನಮಗೆ ಕೊಡೋದು ಹೆಂಗಪ್ಪ ಅಂತಂದ್ರೆ 50,257 ಕೋಟಿ. ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ಉದಾಹರಣೆಗೆ ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. ಇದು ನ್ಯಾಯನಾ ಅನ್ಯಾಯನಾ? ಮತ್ತೆ ಅನ್ಯಾಯ ಆದ್ರೆ ಏನ್ ಮಾಡ್ಬೇಕು? ಇವರಿಗೆ ಬುದ್ಧಿ ಕಲಿಸ್ಬೇಕ ಬೇಡ? ಈ ಅನ್ಯಾಯನ ಸಮರ್ಥನೆ ಮಾಡ್ಕೊತಾ ಇದಾರಲ್ಲ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.